ಹಾಯ್ ಫ್ರೆಂಡ್, ಎಲ್ಲರಿಗೂ ನಮಸ್ಕಾರ. ನಾವೊಂದು ಸಂಜೆ ಸ್ನ್ಯಾಕ್ಸ್ ಒಂದು ರೆಡಿ ಮಾಡುವ. 4 ಪೀಸ್ ಬ್ರೆಡ್ ಇದ್ದರೆ ಸಾಕು, ಎಲ್ಲರಿಗೂ ಇಷ್ಟವಾಗುವಂಥ ಒಂದು ರೆಸಿಪಿ. ತುಂಬ ಮಕ್ಕಳಿಂದ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗ್ತದೆ. ಈಸಿಯಲ್ಲಿ ಮಾಡುವಂಥ ರೆಸಿಪಿ ನೋಡುವ ಹೇಗೆಲ್ಲ ಮಾಡೋದು ಅಂತ. ನಾನು ನೋಡಿ ಒಂದು 3 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಲೈಸ್ ಆಗಿ. ಅದನ್ನ ಸ್ಲೈಸ್ ಎಲ್ಲ ಬಿಡಿಸ್ಕೊಂಡು ಕ್ಲೀನಾಗಿ ಬಿಡಿ ಬಿಡಿಯನ್ನು ಮಾಡಿ ಇಟ್ಕೊಳ್ವಾ. ತೆಳುವಾಗಿ ಕಟ್ ಮಾಡಿದ್ರೆ ಬೇಗ ಸ್ಲೈಸ್ ಆಗ್ತದೆ. ಈಗ ಕಟ್ ಮಾಡಿ ಇಟ್ಕೊಂಡ್ರೆ ನಮಗೆ ಬೇಗನೆ ಆಗ್ತದೆ. ಮಕ್ಕಳು ಶಾಲೆಯಿಂದ ಬರೋದ್ರೊಳಗೆ ನಮಗೊಂದು ಸ್ನ್ಯಾಕ್ಸ್ ಮಾಡಿ ರೆಡಿ ಆಗ್ತದೆ. ಇದಕ್ಕೆ ನಾವೀಗ ಹೇಗೆಲ್ಲ ಎಂತೆಲ್ಲ ಮಾಡೋದು ಅಂತ ನೋಡುವ. ನೋಡಿ, ಈ ಥರ ಸ್ವಲ್ಪ ಉಪ್ಪು ಹಾಕಿ, ನಾವು ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಹಾಕಿ ಅದನ್ನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಇಡುವ. ಇದು ಸಾಫ್ಟ್ ಆಗ್ತದೆ, ಒಳ್ಳೆ ನೀರುಳ್ಳಿ ಒಳ್ಳೆ ಸಾಫ್ಟಾಗಿ ಸಿಗ್ತದೆ ನಮಗೆ. ಹೀಗೆ ಮಾಡಿ ಒಂದು 2 ನಿಮಿಷ ಬಿಟ್ಟರೆ ಸಾಕು. ಒಳ್ಳೆ ರೆಸಿಪಿಯಲ್ಲಿ ನಮಗೆ ಇದು ಈರುಳ್ಳಿ ಸಾಫ್ಟಾಗಿ ಸಿಗ್ತದೆ. ಹೀಗೆ ಮಾಡಿ ಒಂದು 5 ನಿಮಿಷ ನಾವು ಮುಚ್ಚಿಡಬೇಕು. ಯಾಕೆಂದರೆ 5 ನಿಮಿಷ ಮುಚ್ಚಿಡೋದ್ರಿಂದ ಏನು ಟೈಮ್ ವೇಸ್ಟ್ ಆಗೋದಿಲ್ಲ. ಒಂದು 5 ನಿಮಿಷ ಮುಚ್ಚಿ ಈಗ ಇಡುವ. ನೋಡಿ, ಈಗ 5 ನಿಮಿಷ ಆಗಿ ತೆಗೆದಿದ್ದೇನೆ ನಾನು. ಇದಕ್ಕೆ ನಾವು ಕೆಲವು ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡುವ. ಇದು ನೋಡಿ ಸಾಫ್ಟಾಗಿ ಸಿಕ್ಕಿದ್ದು, ನೋಡಿ ಎಷ್ಟು ಇದಾಗಿದೆ. ಇದಕ್ಕೆ ಸ್ವಲ್ಪ ಎಲ್ಲ ಆ್ಯಡ್ ಮಾಡುವ. ನಾನೊಂದು ಕಾಯಿ ಮೆಣಸು ಹಾಕ್ತಾಯಿದ್ದೇನೆ. ನಿಮಗೆ ಕಾಯಿ ಮೆಣಸು ಮಕ್ಕಳಿಗೆ ಮಾಡಿದರೆ ಕಾಯಿ ಮೆಣಸು ಹಾಕಬೇಡಿ, ಚಿಲ್ಲಿ ಪೌಡರ್ ಯೂಸ್ ಮಾಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಧಾರಾಳವಾಗಿ ಹಾಕಿ ಒಳ್ಳೆ ಟೇಸ್ಟ್ ಕೊಡ್ತದೆ. ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇದನ್ನೊಂಚೂರು ಮಿಕ್ಸ್ ಮಾಡ್ಕೊಳ್ಳುವ. ಒಂದು ಅರ್ಧ ಸ್ಪೂನ್ ನಮಗೆ ಗರಂ ಮಸಾಲೆ ಬೇಕಾಗ್ತದೆ. ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಕೊಳ್ಳುವ. ನಿಮಗೆ ಇಷ್ಟ ಇಲ್ಲದ್ರೆ ಚಿಲ್ಲಿ ಪೌಡರ್ ಯಾವ್ದಾರು ಒಂದು ಸ್ಕ್ರಿಪ್ ಮಾಡ್ಕೊಳ್ಬೋದು. ಇದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ನಿಮಗೆ ಎಷ್ಟು ಅಳತೆಗೆ ಬೇಕಾಗಿದೆ ಅಷ್ಟು, ಸ್ವಲ್ಪ ಕಡಲೆ ಹಿಟ್ಟು. ಇದನ್ನೆರಡು ಡ್ರೈಯಲ್ಲೇ ನಮಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನಮಗೆ ಮೊದಲೇ ನೀರು ಹಾಕ್ಕೊಳ್ಬಾರ್ದು. ಇದನ್ನು ಫಸ್ಟ್ ನಾವು ಡ್ರೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಎಷ್ಟು ಬೇಕಾಗ್ತದೆ ಅಂತ, ನೀರು ಎಷ್ಟು ಬೇಕಾಗ್ತದೆ ಅಂತ ಅಂದಾಜು ಗೊತ್ತಾಗ್ತದೆ. ನೋಡಿ, ಇದು ಕ್ಲೀನಾಗಿ ನಾವು ಹೀಗೆ ಮಿಕ್ಸ್ ಮಾಡಿ ತಗೊಂಡಿದ್ದೀವಿ. ನಾವು ಡ್ರೈಯಲ್ಲೇ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಬೇಕಾಗ್ತದೆ. ಇದರಲ್ಲಿ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಒಳ್ಳೆ ಒಂದು ಮಿಕ್ಸ್ ಕೊಡುವ ನಾವು ಇದಕ್ಕೆ. ನೋಡಿ, ಹೀಗೆ ಮಿಕ್ಸ್ ಮಾಡಿ ಈಗ ಇಷ್ಟು ದಪ್ಪದಲ್ಲಿ ಬೇಕಾಗ್ತದೆ. ಸ್ವಲ್ಪ ನೀರು ಹಾಕಬೇಕಾಗ್ತದೆ. ಸ್ವಲ್ಪ ನೀರು ಹಾಕಿದರೆ ನಾವು ಹಾಕೋ ಬ್ರೆಡ್ಡಿಗೆ ಇದು ತುಂಬ ಮೆದುವಾಗಿ ಬಿಡ್ತದೆ. ತುಂಬ ತೆಳು ಸಹ ಮಾಡ್ಕೊಳ್ಬೇಡಿ, ಸ್ವಲ್ಪ ಗಟ್ಟಿಯಾಗಿ ದಪ್ಪವಾಗಿ ಇಟ್ಕೊಳ್ಳಿ. ನೋಡಿ, ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ರೆಡಿ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನಾನು ನೋಡಿ ಇಲ್ಲಿ 4 ಸ್ಲೈಸ್ ಬ್ರೆಡ್ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಇದನ್ನೀಗ ನಾವು ಇದರಲ್ಲಿ ಕಟ್ ಮಾಡ್ಕೊಳ್ಳುವ. ನಾನು ತೋರಿಸುವಾಗ 3 ಸ್ಲೈಸ್ ತೋರಿಸಿದ್ದೀನಿ. ನೀವು 4 ಸ್ಲೈಸ್ ಹೇಳಿದ್ದೀರಿ ಅಂತ ಹೇಳ್ಬೇಡಿ. ನೋಡಿ, ಈ ಥರ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಳ್ಳೋ. ಈ ಥರ ನೋಡಿ, ಈಗ ಕಟ್ ಮಾಡಿ ಇಟ್ಕೊಳ್ಳುವ. ನಿಮಗೆ ಬೇಡದಿದ್ದರೆ ಸೈಡಿದು ಗೋಲ್ಡನ್ ಕಲರ್ ಎಲ್ಲ ಕಟ್ ಮಾಡಿ ತೆಗೀರಿ. ನನಗೆ ಬೇಕಂತ ಇಟ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಎಂತ ಮಾಡುವ, ನಾವು ಎಣ್ಣೆ ಬಿಸಿ ಇಟ್ಕೊಳ್ಳುವ. ಇದು ಬ್ರೆಡ್ಡಿಗೆ ತಾಗಿಸಿದ ತಕ್ಷಣ ಎಲ್ಲಿ ಇಡಲಿಕ್ಕಿಲ್ಲ, ಯಾಕೆಂದರೆ ಬ್ರೆಡ್ ಮೆದು ಆಗ್ತದೆ. ಹಾಗಾಗಿ ಬ್ರೆಡ್ಡಿಗೆ ಈಗ ಅಂಟಿಸ್ಬೇಕು. ನೋಡಿ, ನಿಮಗೆ ಚೆಂದ ಮಾಡಿ ಕೋಟಿಂಗ್ ಮಾಡಿ. ಅದಕ್ಕೆ ತುಂಬ ನೀರು ಹಾಕಿದರೆ ಅದು ಬ್ರೆಡ್ ಉಂಟಲ್ಲ, ಅದು ಸಾಫ್ಟ್ ಆಗ್ತದೆ. ಹಾಗೆ ಸ್ವಲ್ಪ ದಪ್ಪನಾಗೇ ಇರಬೇಕು. ನೋಡಿ, ಹೀಗೆ ಅದನ್ನು ಮಿಕ್ಸ್ ಮಾಡುವ, ತಿರುಗಿಸಿ ಇಟ್ಕೊಂಡು ಮಾಡುವ. ನಿಮಗೆ ಈಸಿ ಆಗುತ್ತದೆ. ಒಂದು ಪ್ಲೇಟಿನ ಮೇಲೆ ಇಟ್ಕೊಂಡು ಅದನ್ನು ಕೋಟಿಂಗ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಅದನ್ನು ಕೋಟಿಂಗ್ ಮಾಡಿ ತೆಗಿವಾಗ ಎಂತ ಆಗ್ತದೆ ಅಂದರೆ ಬ್ರೆಡ್ ಇದು ಕಟ್ ಆಗ್ತದೆ. ಹಾಗಾಗಿ ನಾನು ಕೈಯಲ್ಲೇ ಇಟ್ಕೊಂಡು ಮಾಡಿದೆ. ನೋಡಿ, ಈ ಥರ ಹೀಗೆ ಮಾಡಿಕೊಂಡು ಸರಿಯಾಗಿ ಚೆಂದ ಮಾಡಿ ಸೈಡೆಲ್ಲ ಕವರ್ ಮಾಡ್ಕೊಳ್ಳಿ. ನೋಡಿ, ಕವರ್ ಮಾಡಿಕೊಂಡು ಇದು ತಕ್ಷಣವೇ ಎಣ್ಣೆ ಬಿಡಬೇಕು. ನಾವು ಬಿಟ್ಟರೆ ಅದು ಸಾಫ್ಟ್ ಆಗ್ತದೆ. ನೋಡಿ, ಈ ಥರ ನಾನು 2 ಬಿಟ್ಟಿದ್ದೀನಿ. ನಿಮಗೆ ಬೇಕಾದರೆ ಜಾಸ್ತಿ ಸೈಡಲ್ಲಿ ಇನ್ನೊಂದು ಸಹ ಬಿಟ್ಕೊಳ್ಳಿ. ನಾನೊಂದು 3 ಬಿಟ್ಕೊಂಡದ್ದು 3 ಹಾಕಿದೆ. ಅದು ಏನಾಯಿತು, ನಮಗೆ ತಿರುಗಿಸ್ಲಿಕ್ಕೆ ತುಂಬ ಕಷ್ಟ ಆಯಿತು ಅಂತ ನಾನು ಒಂದು ತೆಗೆದು ಬಿಟ್ಟಿದ್ದೀನಿ. ನೋಡಿ, ಈ ಥರ ಒಳ್ಳೆ ಸ್ಲೋ ಗ್ಯಾಸಲ್ಲಿ ನಮಗೆ ಇದು ಫ್ರೈ ಮಾಡಿ ತಗೊಳ್ಬೇಕು. ತುಂಬಾ ರುಚಿಯಾಗಿರುತ್ತೆ. ನೀವೊಂದ್ಸಲ ಮಾಡಿ ನೋಡಿ. ನೋಡಿ, ಎಷ್ಟು ಗೋಲ್ಡನ್ ಕಲರ್ ಕ್ರಿಸ್ಪಿಯಾಗಿ ಬಂದರೆ ತುಂಬ ರುಚಿಯಾಗಿರ್ತದೆ. ಗರಿಯಾಗಿ ತಿನ್ನಲಿಕ್ಕೆ. ನಾನು ಹಾಗೆ ಕ್ರಿಸ್ಪಿಯಾಗಿ ಸಹ ಮಾಡಿದ್ದೀನಿ, ಸಾಫ್ಟಾಗಿ ಸಹ ಮಾಡಿದ್ದೇನೆ. ನೀವು ಹೀಗೆ ಸಹ ಮಾಡಿ ನೋಡಿ ಹೇಗಾಗ್ತದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ತುಂಬಾ ರುಚಿಯಾದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು.